ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಸಬ್ಬಾಕ್ಷಿ ಸೊಪ್ಪು ತಂದಿದ್ದಾರೆ. ಬಸ್ಸಾರು ಮಾಡಬೇಕು, ಮಧ್ಯಾಹ್ನ ಅಡುಗೆ ಮಾಡಬೇಕು. ಬೆಳಿಗ್ಗೆ ರೊಟ್ಟಿ ಹಾಕ್ಕೊಟ್ಟಿದ್ದೆ ಮಕ್ಕಳಿಗೆ, ತಿನ್ಕೊಂಡು ಹೋಗಿದ್ದಾರೆ ಬಾಕ್ಸ್ ಎತ್ಕೊಂಡು. ಈಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಸೊಪ್ಪು ತಂದು ಸೊಪ್ಪು ಸೋಸ್ಕೊಂಡು ಕುಂತಿದ್ದೀವಿ. ನಾನು ನಮ್ಮ ಮನೆಯವರು ಇವತ್ತು ಡ್ಯೂಟಿ ರಜಾ ಹಾಕಿದ್ದಾರೆ. ಮೊನ್ನೆ ರೆಸ್ಟ್ ಮಾಡ್ತಿದ್ದಾರೆ, ಯಾಕೋ ಹುಷಾರಿಲ್ಲ ಅಂತಿದ್ರು. ಹಾಗಾಗಿ ಇವಾಗ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ಸೋಸ್ಕೊತಾ ಇದ್ದೀವಿ. ನಾನು ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಈಗ ಸಾಂಬಾರು ಆಲ್ರೆಡಿ ಬೇಯಕ್ಕೆ ಇಟ್ಟಿದ್ದೀನಿ. 3 ಟೊಮೊಟೊ ಹಾಕಿದ್ದೀನಿ, 4 ಥರ ಕಾಳು ಹಾಕಿದ್ದೀನಿ. ಹುಳಿ ಕಾಳು ಮತ್ತು ಹೆಸ್ರು ಕಾಳು, ಬೇಳೆ ಮತ್ತು ಅಲಸಂದೆ ಕಾಳು, 4 ಥರ ಕಾಳು ಹಾಕಿದ್ದೀನಿ. ಅದರ ಜೊತೆಗೆ ಸೊಪ್ಪು ತರಬೇಕಾದ್ರೆ ನಮ್ಮ ಮನೆಯವ್ರು ತರಕಾರಿ ಎಲ್ಲ ತಂದಿದ್ರು. ನೋಡಿ, ಇಲ್ಲಿ ಟೊಮೊಟೊ, ಹೀರೆಕಾಯಿ, ಬದನೆಕಾಯಿ ಮತ್ತು ಹುಳ್ಳಿಕಾಯಿ, ಆಲೂಗೆಡ್ಡೆ ಇದನ್ನೆಲ್ಲ ತಂದಿದ್ರು. ಏನೂ ಇರಲಿಲ್ಲ, ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಸೊಪ್ಪು ಜೊತೆಲೇ ತರಕಾರಿ ಎಲ್ಲ ತಂದಿದ್ರು. ಅದನ್ನೆಲ್ಲ ಎತ್ತಿಟ್ಕೊಂಡು ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹಂಗೆ ಪಾತ್ರೆನೂ ಕೂಡ ತೊಳ್ಕೊಂಬಿಡ್ತೀನಿ. ನಮ್ಮ ಮನೆಯವರು ಒಂದೊಂದು ಹೆಲ್ಪ್ ಮಾಡ್ತಾಯಿದ್ರು. ನನಗೆ ಒಬ್ಬರೇ ಮಾಡೋಕ್ಕೋದ್ರೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಬೇಗ ಸಾಂಬಾರು ಮಾಡಿ ಊಟ ಮಾಡಬೇಕು ಅಂದ್ಬಿಟ್ಟು ಬೆಳಿಗ್ಗೆ ರವೆ ರೊಟ್ಟಿ ಹಾಕ್ಕೊಂಡಿದ್ದೆ ನಾನು ಕೂಡ. ಅದು ರವೆ ರೊಟ್ಟಿ ನನಗೆ ಯಾಕೋ ಅದು ಎಕ್ಸೆಸ್ ಆಫ್ ಹೀಟ್ ಅಲ್ವಾ, ನನಗೆ ಅಷ್ಟು ಹಿಡಿಸಲ್ಲ. ನನಗೆ ಅನ್ನ ಸಾಂಬಾರು ತಿಂದ್ಬಿಟ್ರೆ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ. ಹಾಗಾಗಿ ಬೇಗ ಸಾಂಬಾರು ಮಾಡಿ ಊಟ ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ನಾನು ರೈಸ್ ಎಲ್ಲ ಮಾಡಿಟ್ಟಿದ್ದೆ. ಬೇಗ ಸಾಂಬಾರು ಮಾಡಿಬಿಡೋಣ ಈಗ, ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಅದು ಮಾಡಿಕೊಂಡೇ ಈ ಕಡೆ ತರಕಾರಿ ಎಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಬೀನ್ಸು, ಬದನೆಕಾಯಿ, ಆಲೂಗಡ್ಡೆ, ಟೊಮೊಟೊ ಎಲ್ಲ ಫ್ರೆಶ್ಶಾಗೇ ಇತ್ತು. ತರಕಾರಿ ಎಲ್ಲ ಫ್ರೆಶ್ಶಾಗೆ ತಂದಿದ್ರು. ಹಾಗಾಗಿ ಈಗ ಆಲ್ರೆಡಿ ಟೊಮೊಟೊ ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಕಾಳು ಅರ್ಧಂಬರ್ಧ ಬೇಯಿಸ್ಕೊಂಡಿದ್ನಲ್ವ, ಅದ್ರ ಜೊತೆಗೇ ಸೊಪ್ಪು ಹಾಕಿ ಇನ್ನೊಂದು ಕೂಗು ಅಥವಾ ಇನ್ನೊಂದು 2 ವಿಸಿಲ್ ಹಾಕಿಸ್ಕೊಳ್ತೀನಿ. ಅದು 2 ವಿಸಿಲ್ ಹಾಕಿಸ್ಕೊಳ್ಳೋಷ್ಟರಲ್ಲಿ ಈ ಕಡೆ ನಾನು ಖಾರಕ್ಕೂ ರೆಡಿ ಮಾಡ್ಕೊಳ್ತೀನಿ. ಹಂಗೆ ಇದ್ರ ಜೊತೆಗೆ ಬೀನ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಿದ್ರು ನಮ್ಮ ಮನೆಯವರು. ಅವರೇ ಸೋಸ್ಕೊಡ್ತೀನಿ ಹಾಕು ಅಂದ್ಬಿಟ್ಟು ಅವರೇ ಸೋಸ್ಕೊಡ್ತಾ ಇದ್ದಾರೆ. ನಾನಿವಾಗ ಅದನ್ನು ಎತ್ತಿಟ್ಕೊಂಡು ಬೀನ್ಸ್ ಎಲ್ಲ ಇವಾಗ ಅವ್ರು ಹಾಕ್ಬಿಟ್ಟು 2 ವಿಸಿಲ್ ಬರೆಸ್ತಾರೆ. ಅಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಎತ್ತಿಟ್ಕೊಂಡು ಖಾರಕ್ಕೆ ಏನಿಲ್ಲ, ನಾನು ಬಸ್ಸಾರು ಮಾಡೋದು ತೋರಿಸಿದ್ದೀನಿ. ಮಾಮೂಲಿ ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಮೇಯ್ನು ಕೊತ್ತಂಬರಿನೇ ಟೇಸ್ಟ್ ಕೊಡೋದು. ಹಾಗಾಗಿ ಬೆಳ್ಳುಳ್ಳಿ, ಕೊತ್ತಂಬರಿ ಜಾಸ್ತಿ ಹಾಕ್ಕೊಬೇಕು, ಆಮೇಲೆ ಜೀರಿಗೆ ಜಾಸ್ತಿ ಹಾಕ್ಕೋಬೇಕು. ನಾವು ಬಸ್ಸಾರು ಮಾಡೋದು ಹಿಂಗೇ. ಇದಕ್ಕೆ ಟೊಮೊಟೊ ಹಾಕೋ ಅವಶ್ಯಕತೆ ಇಲ್ಲ, ಆದರೂ ನಮ್ಮ ಮನೆಯವರು ಟೊಮೊಟೊ ಹಾಕ್ತಾಯಿದ್ದಾರೆ. ಯಾವಾಗಲೂ ನಮ್ಮ ಮನೆಯವ್ರು ಮಾಡಿದ್ರೆ ಟೊಮೊಟೊ ಹಾಕ್ತಾರೆ. ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡು ಇಂಡೋನೇಷ್ಯಾದಿಂದ ಇದು ತಂದಿದ್ರಂತೆ, ಏನು ಮೆಣಸು ಮತ್ತು ಲವಂಗ ನೋಡಿ ಇಲ್ಲಿ ಯಾವ ಥರ ಕಲರ್ ಇದೆ, ಒಂಥರ ಕಲರ್ ಇದೆ, ಮೆಂತ್ಯ ಕಲರ್ ಥರ ಇದೆ. ಇದು ಲವಂಗ ಇಂಡೋನೇಷ್ಯಾದಿಂದ ತಂದಿರೋದಂತೆ. ಇದು ನೇರಳೆ ಹಣ್ಣು ತಂದಿದ್ರಂತೆ. ಹಾಗಾಗಿ ಮಕ್ಳಿಗೆ 1-2 ತೊಗೊಂಡೋಗಿ ಕೊಡಿ ಅಂದ್ಬಿಟ್ಟು ಅದನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ನೇರಳೆ ಹಣ್ಣು ಅಂದರೆ ನನಗೆ ತುಂಬ ಇಷ್ಟ. ಇವತ್ತೇ ನಾನು ತಿಂತಾ ಇರೋದು ನೇರಳೆ ಹಣ್ಣು. ಆದರೆ ಹೊರಗಡೆ ತಗೊಂಡು ತಿನ್ನಲ್ಲ ನಾನು. ಇವತ್ತು ಅವ್ರು ಕೊಟ್ಟಿದ್ರಲ್ಲ ಅಂತ ಇಷ್ಟಪಟ್ಟು ತಿಂದೆ. ಚೆನ್ನಾಗಿತ್ತು ನೇರಳೆ ಹಣ್ಣು. ಇದು ಒಂಥರ ಒಗರು ಒಂದೊಂದು. ಆಮೇಲೆ ಚೆನ್ನಾಗಿ ಹಣ್ಣಾಗಿರೋದು ಸ್ವಲ್ಪ ನೀಟಾಗಿ ಸಕ್ಕರೆ ಥರ ಇತ್ತು, ತಿನ್ನೋಕ್ಕೂ ಚೆನ್ನಾಗಿ ಅನ್ಸೋದು. ಈಗ ನೇರಳೆ ಹಣ್ಣು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಉಪ್ಪು ಖಾರ 2 ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಈಗ ನೋಡಿ ತಿಂತಾಯಿದ್ದೀನಿ. ಅಂದರೆ ಫ್ರೆಶ್ಶಾಗೇ ಇದೆ ನೇರಳೆ ಹಣ್ಣು. ನನಗಂತೂ ಈ ಥರದ್ದೆಲ್ಲ ತುಂಬ ಇಷ್ಟ. ಆಗಿನ ಕಾಲದಲ್ಲಿ ಇದೆಲ್ಲ ತುಂಬ ತಿಂತಾಯಿದ್ರು. ನಾವು ಸಣ್ಣ ಮಕ್ಕಳಿರೋ ಟೈಮಲ್ಲಿ ಜಾಸ್ತಿ ತಿಂತಾಯಿದ್ರು. ಹಾಗೆ 1-2 ತಿಂದ್ಬಿಟ್ಟು ಮಕ್ಳಿಗೆ ಸ್ವಲ್ಪ ಎತ್ತಿಟ್ಟೆ. ಅವ್ರು ನೈಟೇ 1-2 ತಿಂದಿದ್ರು. ನಮ್ಮ ಮನೆಯವ್ರು ನೈಟೇ ತಂದಿಟ್ಟಿದ್ದಾರೆ. ನಾನು ಬೆಳಿಗ್ಗೆ ತಿಂತಾಯಿದ್ದೀನಿ. ನಾನು ಸ್ವಲ್ಪ ತಿಂದ್ಬಿಟ್ಟು ಮಕ್ಳಿಗೆ ಅಂತ ಎತ್ತಿಟ್ಟೆ. ಅಷ್ಟೊತ್ತಿಗೆ ಈ ಕಡೆ ಕಾಳು ಕೂಡ ಬೆಂದಿತ್ತು. ಬಸ್ಸಾರು ಮಾಡೋಕ್ಕೆ ಇಟ್ಟಿದ್ನಲ್ಲ ಅದು. ಈಗ ಹಂಗೇ ಖಾರ ಕೂಡ ರುಬ್ಕೊಳ್ಳೋದೇನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಈಗ ಒಗ್ಗರಣೆ ಹಾಕಿ ಮೊದಲು ನನಗೇನು ಖಾರ ರೆಡಿ ಮಾಡ್ಕೊಂಡಿದ್ದೆ ಆ ಖಾರ ಹಾಕಿದ್ದೀನಿ. ಲಾಸ್ಟಲ್ಲಿ ಬೆಂದಿರೋ ಕಾಳುಗಳನ್ನ ತಗೊಂಡು ಸ್ವಲ್ಪ ರುಬ್ಬಾಕ್ತಾಯಿದ್ದೀನಿ ಸಾಂಬಾರಿಗೆ. ಒಂದೇ ಸಲ ಸಾಂಬಾರಿಗೆ ಒಗ್ಗರಣೆಗೆ ಹಾಕಿಟ್ರೆ ಬೇಗ ಆಗುತ್ತೆ ಅಂತ ಒಂದೇ ಸಲ ಒಗ್ಗರಣೆಗೆ ಹಾಕಿ ಇಟ್ಟು ಈಗ ಕುದಿಸ್ತಾ ಇದ್ದೀನಿ ಸಾಂಬಾರು. ಈ ಕಡೆ ಈ ಸೊಪ್ಪು ಕಾಳು ಏನು ತೆಗೆದಿಟ್ಕೊಂಡಿದ್ವಿ ಅದನ್ನು ಕೂಡ ನೀರೆಲ್ಲ ಹಿಂಡಿ ನೀಟಾಗಿ ಅದನ್ನು ಕೂಡ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಅದಕ್ಕೇನು ಕರಿಬೇವು ಹಾಕಿದ್ರೆ ಹಾಕ್ಬೋದು, ಬಿಟ್ಟರು ಬಿಡ್ಬೋದು. ಕರಿಬೇವು, ಸಾಸಿವೆ, ಈರುಳ್ಳಿ ಹಾಕಿ ಅದಕ್ಕೆ ನೀರು ಹಿಂಡಿಟ್ಕೊಂಡಿದ್ವಲ್ಲ ಈ ಕಾಳನ್ನು, ಸೊಪ್ಪಲ್ಲಿ ನೀರಿರುತ್ತೆ ಅದನ್ನು ಹಿಂಡಬೇಕು ಚೆನ್ನಾಗಿ, ನೀರೆಲ್ಲ ತೆಗೆದುಬಿಡ್ಬೇಕು. ಹಂಗೆ ಹಾಕಿದ್ರೆ ಅವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಂಗೆ ಹಾಕಿದ್ರೆ ಎಲ್ಲ ನೀರು ಒಂಥರ ನೀರಾಗ್ಬಿಡುತ್ತೆ. ಕಾಳು ತಿನ್ನೋಕ್ಕಾಗಲ್ಲ ಈ ಪಲ್ಯ. ಹಾಗಾಗಿ ಅದನ್ನು ನೀರೆಲ್ಲ ಹಿಂಡಿಟ್ಕೊಂಡು ನೀಟಾಗಿ ಈಗ ನಮ್ಮ ಮನೆಯವರು ಕೊಡಿಲಿ ನಾನು ಉರಿತೀನಿ ಅಂದ್ಬಿಟ್ಟು ಅವರು ಈ ಕಡೆ ಪಲ್ಯ ಮಾಡ್ಕೊಳ್ತಿದ್ದಾರೆ. ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆಗೆ.
ಈಗ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಟ್ರೆ ಒಗ್ಗರಣೆಗೇನೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಮನೆಯವ್ರು ಹಾಕಿದ್ದಾರೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ. ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕಿ ಕಲಿಸ್ಕೊಂಡು ರೆಡಿ ಆಯಿತು. ಇದು ಇಷ್ಟೇ ಪಲ್ಯ. ಇದು ಚೆನ್ನಾಗಿತ್ತು ಮಾತ್ರ. ಬಸ್ಸಾರು ಪಲ್ಯ, ಸಬ್ಬಾಕ್ಷಿ ಸೊಪ್ಪಿನ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನಾನು ಇಷ್ಟಪಡ್ತೀನಿ, ನಮ್ಮ ಮನೆಯವರು ಇಷ್ಟಪಡ್ತಾರೆ. ಮಕ್ಕಳು ಅಷ್ಟಕ್ಕಷ್ಟೇ ಜಾಸ್ತಿ ತಿನ್ನಲ್ಲ ಮಕ್ಕಳು. ಈಗ ರೆಡಿ ಆಯಿತು ನೋಡಿ, ಊಟ ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ.